ವೀಕ್ಷಕರೇ, ಇದರ ಹಿಂದಿನ ಎಪಿಸೋಡ್ನಲ್ಲಿ ಅಂದ್ರೆ ನಿನ್ನೆ ಎಪಿಸೋಡಲ್ಲಿ ನಾವು ಪರಿಟಾಲ ರಾಮುಲು ಅಂದ್ರೆ ಪರಿಟಾಲ ರವಿಯವರ ತಂದೆಯ ಹೋರಾಟ ಹಾಗೂ ಅವರ ಕುಟುಂಬದ ಹಿನ್ನೆಲೆ ಬಗ್ಗೆ ಮಾತನಾಡಿದ್ವಿ. ಹಾಗಾಗಿ ಯಾರಾದ್ರೂ ನಿನ್ನೆ ಎಪಿಸೋಡ್ ಅನ್ನ ನೋಡಿಲ್ಲ ಅಂದ್ರೆ ಮೊದಲು ಅದನ್ನ ನೋಡಿ ನಂತರ ಈ ಒಂದು ಎಪಿಸೋಡ್ ಅನ್ನ ನೋಡಿ, ಆಗ ನಿಮ್ಗೆ ಇದರ ಕಥೆಯ ಸಂಪೂರ್ಣ ವಿವರ ಸಿಗುತ್ತೆ ಅಂತ ಹೇಳ್ತಾ ಪರಿಟಾಲ ರವಿಯ ಭಾಗ 2 ಶುರು ಮಾಡೋಣ. ವೀಕ್ಷಕರೇ, ಪರಿಟಾಲ ರವಿಯವರ ತಂದೆ ಹೋದ ನಂತರ ಅವರ ಹಿರಿಮಗ ಪರಿಟಾಲ ರವಿ ನಕ್ಸಲ್ ವಾದವನ್ನ ತಮ್ಮ ಹಿಡಿತಕ್ಕೆ ತೆಗೆದುಕೊಂಡು ಪೀಕ್ ನಲ್ಲಿ ಬೆಳೀತದಂತ ಕಾಲಘಟ್ಟ ಅದು. ಹೀಗಿರುವಾಗ ಅದೊಂದು ದಿವಸ ಹತ್ತಿರದ ಒಂದು ಟಿವಿ ರಿಪೇರಿ ಶಾಪ್ಗೆ ಒಂದು ಟಿವಿ ಬಂದಿತ್ತು. ಆಗ ಅಲ್ಲಿ ಟಿವಿ ರಿಪೇರಿ ಮಾಡೋನು ಅದನ್ನ ಸರಿಪಡಿಸಿ ತಕ್ಷಣ ಅದರ ಓನರ್ ಮನೆಗೆ ರವಾನಿಸಿದ್ದ. ಆಗ ಆ ಮನೆಯಲ್ಲಿದ್ದವರು ಆ ಒಂದು ಟಿವಿಯನ್ನ ಆನ್ ಮಾಡಿದ ತಕ್ಷಣ ಅದು ಜೋರಾಗಿ ಸಿಡಿದು ಇಡೀ ಮನೆನೇ ಸ್ಫೋಟಗೊಳ್ಳುತ್ತೆ. ಹಾಗಾದ್ರೆ ಅದನ್ನ ಬ್ಲಾಸ್ಟ್ ಮಾಡಿದವರು ಯಾರು? ಆ ಅವಘಡದ ಹಿಂದೆ ಇದ್ದವ್ರು ಯಾರು? ಅವರ ಉದ್ದೇಶ ಏನಾಗಿತ್ತು ಎಂಬ ಮುಂತಾದ ಪರಿಟಾಲ ರವೀಂದ್ರ ಅವರ ಬದುಕಿನ ಹಲವು ರೋಚಕ ಸಂಗತಿಗಳನ್ನ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಈ ಮುಂದೆ ತಿಳಿದ ಹೋಗೋಣ ಬನ್ನಿ ವೀಕ್ಷಕರೇ. ಈ ಒಂದು ಎಪಿಸೋಡ್ ನಿನ್ನೆ ಎಪಿಸೋಡ್ಗಿಂತನೂ ಕೂಡ ತುಂಬಾ ರೋಚಕವಾಗಿದೆ. ಒಂದೊಳ್ಳೆ ಸಸ್ಪೆನ್ಸ್ ಸಿನಿಮಾ ರೀತಿ ಈ ಒಂದು ಸ್ಟೋರಿ ಅನುಭವ ಕೊಡುತ್ತೆ. ಹಾಗಾಗಿ ಇದನ್ನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಮೊದಲಿಂದನೂ ಕೊನೆವರೆಗೂ ನೋಡಿ. ವೀಕ್ಷಕರೇ, ಇದರ ಮೊದಲ ಭಾಗದ ವಿಡಿಯೋದಲ್ಲಿ ಪರಿಟಾಲ ಶ್ರೀರಾಮುಲು ಅವರನ್ನ ಯಾವ ರೀತಿ ಹಂತಕರು ಕೊಂದ್ರು ಎಂಬ ಬಗ್ಗೆ ನೀವು ತಿಳ್ಕೊಂಡಿದ್ದೀರಿ. ಮುಂದೆ 1982 ನವೆಂಬರ್ನಲ್ಲೂ ಕೂಡ ಪರಿಟಾಲ ರಾಮಯ್ಯನವರ 2ನೇ ಮಗ ಆದಂತಹ ಹರಿ ಅವರನ್ನು ಕೂಡ ಪೊಲೀಸರು ಎನ್ಕೌಂಟರ್ ಮಾಡಿ ಮುಗಿಸ್ತಾರೆ. ವೀಕ್ಷಕರೇ, ಈ ಒಂದು ಸಮಯದಲ್ಲಿ ಕೆಲವರು ಈ ಪರಿಟಾಲ ರವಿಯವರ ಬಳಿ ಬಂದು ನೀವು ಈ ರೀತಿ ಸುಮ್ಮನೆ ಇದ್ರೆ ಆಗೋದಿಲ್ಲ, ಹೋರಾಟದ ಕಡೆಗೆ ಬನ್ನಿ ಅಂತ ಒತ್ತಾಯ ಮಾಡೋದಕ್ಕೆ ಶುರು ಮಾಡ್ತಾರೆ. ಇದೆಲ್ಲದರ ಜೊತೆ 80ರ ದಶಕದ ಆರಂಭದಲ್ಲಿ ಇನ್ನೂ ಕೂಡ ಕೆಲವು ಮಹತ್ವದ ಘಟನೆಗಳು ನಡೀತವೆ. 1983ರಲ್ಲಿ ಈ ಹಿಂದೆ ಇವರ ತಂದೆಯನ್ನ ಕೊಲೆ ಮಾಡಿಸಿದಂತ ನಾರಾಯಣ ರೆಡ್ಡಿ ಹಾಗೂ ವೆಂಕಟರೆಡ್ಡಿ ಎಂಬುವರನ್ನ ಯಾರೋ ಅಪರಿಚಿತರು ಕೊಂದು ಮುಗಿಸಾಕ್ತಾರೆ. ಆಗ ಪೊಲೀಸರು ಈ ಒಂದು ಕೊಲೆಯನ್ನ ಬಹುಶಃ ಪರಿಟಾಲ ರವಿನೇ ಮಾಡಿರ್ಬೇಕು ಅಂತ ಆತನನ್ನ ಅರೆಸ್ಟ್ ಮಾಡಿ ಜೈಲಿಗೆ ಕಳುಹಿಸ್ತಾರೆ. ಆದ್ರೆ ವಾಸ್ತವವಾಗಿ ಈ ಒಂದು ಹತ್ಯೆಯನ್ನ ಈ ರವಿ ಮಾಡಿಸಿರ್ಲಿಲ್ಲ. ಆದ್ರೂ ಕೂಡ ಈ ಕೊಲೆ ಆದವ್ರಿಗೂ ಮತ್ತು ಈ ರವಿಯವರ ತಂದೆಗೂ ಹಳೆ ದ್ವೇಷದ ಕಾರಣ ಪೊಲೀಸರು ಯಾವುದೇ ರೀತಿ ವಿಚಾರಣೆ ಮಾಡದೆ ನೇರವಾಗಿ ಇವರನ್ನ ಬಂಧಿಸಿದ್ರು. ಈ ಒಂದು ಹತ್ಯೆಯನ್ನು ನಿಜವಾಗಿ ಮಾಡಿಸಿದ್ದು ನಕ್ಸಲ್ ವಾದಿಗಳು. ಯಾಕೆಂದ್ರೆ ಈ ಮೊದಲು ಇವ್ರ ತಂದೆ ರಾಮಯ್ಯನವರು ಕೂಡ ಒಬ್ಬ ನಕ್ಸಲ್ ನಾಯಕನಾಗಿ ಗುರುತಿಸಿಕೊಂಡಿದ್ರು. ಅವರ ಸಾವಿಗೆ ಪ್ರತೀಕಾರ ಎನ್ನುವಂತೆ ಅವರ ಕೆಲ ಅನುಯಾಯಿಗಳು ಈ ಒಂದು ಕೊಲೆಗಳನ್ನ ಮಾಡಿಸಿದ್ರು. ಇದರಿಂದಾಗಿ ಮುಂದಿನ 1 ವರ್ಷದವರೆಗೂ ರವೀಂದ್ರ ಒಂದು ಬಗೆಯ ಅಜ್ಞಾತವಾಸದಲ್ಲಿ ಯಾರ ಕಣ್ಗೂ ಕೂಡ ಬೀಳದೆ ಎಲ್ಲೋ ಕಣ್ಮರೆಯಾಗಿ ವಾಸ ಇದ್ದ. ಹೀಗಿರುವಾಗ 1983ರಲ್ಲಿ ನಡೆದಂತ ಚುನಾವಣೆಯಲ್ಲಿ ಆಂಧ್ರ ಪ್ರದೇಶದ ತೆಲುಗು ದೇಶಂ ಪಕ್ಷಕ್ಕೆ ಬಹುಮತ ಸಿಕ್ಕಿ ಶ್ರೀಯುತ NT ರಾಮರಾವ್ ಅವರು ಆಂಧ್ರ ಪ್ರದೇಶದ ನೂತನ ಮುಖ್ಯಮಂತ್ರಿಗಳಾಗಿ ಆಯ್ಕೆಯಾಗ್ತಾರೆ. ಆ ಒಂದು ಸಮಯದಲ್ಲಿ ತಮ್ಮ ಅಜ್ಞಾತ ಬದುಕಿನಿಂದ ಹೊರಗಡೆ ಬಂದಂತ ರವಿ ಈ ಒಂದು ಪಕ್ಷದಲ್ಲಿ ಅಲ್ಲಲ್ಲಿ ಕಾಣಿಸ್ಕೊಳ್ಳೋದಕ್ಕೆ ಶುರು ಮಾಡ್ತಾನೆ. 1984ರ ಅಕ್ಟೋಬರ್ನಲ್ಲಿ ಅವ್ರಿಗೆ ಮದುವೆ ಕೂಡ ಜರುಗುತ್ತೆ. ಈ ಒಂದು ಸಮಯದಲ್ಲಿ ಇನ್ನೊಂದು ಪ್ರಮುಖ ಘಟನೆ ಸಂಭವಿಸುತ್ತೆ. ಇವರ ತಂದೆ ಸಾವಿಗೆ ನೇರ ಕಾರಣ ಆಗಿದ್ದಂತ ಸಿದ್ದಪ್ಪ ಎಂಬ ವ್ಯಕ್ತಿ 1984ರ ಸಮಯದಲ್ಲಿ ಜೈಲು ಶಿಕ್ಷೆಯನ್ನು ಅನುಭವಿಸಿ ಹೊರಗಡೆ ಬಂದಿದ್ದ. ಆಗ ರಾಮಯ್ಯನವರ ಅನುಯಾಯಿಗಳು ಹಾಗೂ ಕೆಲವು ನಕ್ಸಲ್ ವಾದಿಗಳಾಗಿದ್ದಂತ ಜನರು ಇವನನ್ನ ಬೇಟೆಯಾಡಿ ಕೊಂದು ಮುಗಿಸಿದ್ರು. ಆ ಬಳಿಕ ಇವನ್ ಕೇಸ್ ಕೂಡ ರವೀಂದ್ರ ಅವರ ತಲೆ ಮೇಲೆನೆ ಬೀಳುತ್ತೆ. ಪೊಲೀಸರು ಇದನ್ನು ಕೂಡ ಈ ರವಿ ಹಳೆ ದ್ವೇಷದ ಹಿನ್ನೆಲೆಯಲ್ಲಿ ಮಾಡಿಸಬೇಕು ಅಂತ ಭಾವಿಸಿ ಈ ಒಂದು ಪ್ರಕರಣದಲ್ಲಿ ಈ ರವಿ ಹೆಸರನ್ನ ಸೇರಿಸಿ A1 ಆರೋಪಿಯನ್ನಾಗಿ ಮಾಡಿ ಹುಡುಕಾಟವನ್ನ ಶುರು ಮಾಡ್ತಾರೆ. ಈ ಒಂದು ವಿಷಯ ಗೊತ್ತಾದಂತ ರವಿ ಪೊಲೀಸರ ಕೈಗೆ ಸಿಗದೆ ಮತ್ತೆ ಅಜ್ಞಾತವಾಸಕ್ಕೆ ಹೋಗಿದ್ದ. ಇಂಥ ಸಮಯದಲ್ಲಿ ಏನ್ ಮಾಡೋದು ಅಂತ ತೋಚದೆ ತ್ರಿಶಂಕು ಸ್ಥಿತಿಯಲ್ಲಿ ಜೀವನವನ್ನ ಮಾಡ್ತಿದ್ದಂತ ಆತನ್ಗೆ ಕೆಲವು ನಕ್ಸಲ್ ವಾದಿಗಳು ತಮ್ಮ ಹೋರಾಟದ ಮಾರ್ಗ ಅನುಸರಿಸೋದಕ್ಕೆ ಇನ್ನಷ್ಟು ಒತ್ತಾಯವನ್ನ ಮಾಡ್ತಾರೆ. ಈ ರವಿಗೂ ಕೂಡ ಇದೇ ಸರಿಯಿಂದ ಅನ್ಸಿ ತಮ್ಮ ತಂದೆ ಹೋದಂತ ಮಾರ್ಗವನ್ನೇ ಅನುಸರಿಸೋದಕ್ಕೆ ಈತ ಶುರು ಮಾಡ್ತಾನೆ. ಮುಂದೆ 1989ರ ಸಮಯದಲ್ಲಿ ನಡೆದಂತ ಚುನಾವಣೆಯಲ್ಲಿ ಓಬಣ್ಣ ಎಂಬುವಂತ ವ್ಯಕ್ತಿಯ ಹಿಂದೆ ನಿಂತು ಆತನಿಗೆ ಸಪೋರ್ಟ್ ಮಾಡಿ ಆ ವ್ಯಕ್ತಿ ಚುನಾವಣೆಯಲ್ಲಿ ಗೆಲ್ಲುವಂತೆ ಕೂಡ ಈತ ಮಾಡ್ತಾನೆ. ಆ ಒಂದು ಅವಧಿಯಲ್ಲಿ ಟಿಡಿಪಿ ಪಕ್ಷದ ಬೆಂಬಲ ಹಾಗೂ ಇತರರ ಪ್ರಭಾವ ಅವ್ರ ಮೇಲೆ ಸಾಕಷ್ಟಿತ್ತು. ಎಲೆಕ್ಷನ್ ಅಲ್ಲಿ ಈ ರವಿಯ ಸಪೋರ್ಟ್ ಇದೆ ಅಂದ್ರೆ ಯಾರು ಬೇಕಾದ್ರೂ ಗೆಲ್ತಾರೆ ಎಂಬಂತ ವಾತಾವರಣ ಅದಾಗಲೇ ಸೃಷ್ಟಿಯಾಗಿತ್ತು. ಇದೇ ಚುನಾವಣೆಯಲ್ಲಿ ಅವರು ಶಾಸಕ ಹುದ್ದೆಗೆ ಪೈಪೋಟಿ ನಡೆಸಿ ತಾವು ಕೂಡ ಅಭ್ಯರ್ಥಿಯಾಗಿ ನಿಲ್ಲೋದಕ್ಕೆ ನಿರ್ಧಾರವನ್ನ ಮಾಡಿದ್ದ. ಇನ್ನೊಂದ್ ಕಡೆ ಇವರ ತಂದೆಯನ್ನ ಕೊಂದಿದ್ದಂತ ನಾರಾಯಣ ರೆಡ್ಡಿ ಅವರ ಸ್ನೇಹಿತ ಆದಂತ ಚಿನ್ನಾರೆಡ್ಡಿ ಕೂಡ ಆ ಭಾಗದಲ್ಲಿ ಶಾಸಕ ಸ್ಥಾನಕ್ಕೆ ಅಭ್ಯರ್ಥಿಯಾಗಿ ನಿಂತಿದ್ದ. ಇವರು ಕಾಂಗ್ರೆಸ್ ಪಕ್ಷದ ಮೂಲಕ ಚುನಾವಣೆ ಕಣಕ್ಕೆ ಇಳಿದಿದ್ರು. ಅವತ್ತು ನಾಮಿನೇಷನ್ ಮಾಡುವಂತ ದಿನ ಈ ರವಿ ಈ ಚಿನ್ನಾರೆಡ್ಡಿಗೆ ವಿರೋಧವನ್ನ ಮಾಡಿದ್ರು ಕೂಡ ಅದನ್ನ ಲೆಕ್ಕಿಸದೆ ಈ ಚಿನ್ನಾರೆಡ್ಡಿ ನಾಮಿನೇಷನ್ ಫೈಲ್ ಅನ್ನ ಮಾಡಿದ್ದ. ಆ ಒಂದು ಸಮಯದಲ್ಲಿ ಇಬ್ರು ಕೂಡ ತಮ್ಮ ವೈಯಕ್ತಿಕ ಬದುಕು ಹಾಗೂ ರಾಜಕೀಯ ಬದುಕು ಇವೆರಡರಲ್ಲೂ ಕೂಡ ಪರಸ್ಪರ ಬದ್ಧ ಶತ್ರುಗಳಾಗಿದ್ರು. ಈ ಒಂದು ಚುನಾವಣೆಯ ರಿಸಲ್ಟ್ ಪರಿಟಾಲ ರವಿ ಅವರಿಗೆ ಅಚ್ಚರಿ ಹಾಗೂ ಶಾಕ್ಗೆ ಗುರಿ ಮಾಡಿತ್ತು. ಯಾಕೆಂದ್ರೆ ಆ ಚುನಾವಣೆಯಲ್ಲಿ ಈ ಚಿನ್ನಾರೆಡ್ಡಿ ಅವರೇ ಬಹುಮತ ಪಡೆದು ಗೆದ್ದಿದ್ರಲ್ಲದೆ ಕಾಂಗ್ರೆಸ್ ಎಲ್ಲಾ ಪಕ್ಷಗಳನ್ನು ಸೋಲಿಸಿ ತಾನು ಆಡಳಿತಕ್ಕೆ ಬಂದಿತ್ತು. ಈ ಒಂದು ಸಮಯದಲ್ಲಿ ಈ ರವಿಯವರ ಹಿಂಬಾಲಕರು ಹಾಗೂ ಚಿನ್ನಾರೆಡ್ಡಿಯ ಹಿಂಬಾಲಕರಿಗೂ ಘರ್ಷಣೆ ನಡೆದಿತ್ತು. ಇದರಲ್ಲಿ ಈ ರವಿಯವರ ತಂಡ ಈ ಚಿನ್ನಾರೆಡ್ಡಿ ಅವರ ಕೆಲವು ಕಾರ್ಯಕರ್ತರನ್ನ ಭೀಕರವಾಗಿ ಕೊಂದಾಕ್ತಾರೆ. ಮುಂದೆ ಕಾಂಗ್ರೆಸ್ ಪಕ್ಷದಲ್ಲಿ ಶಾಸಕರಾಗಿ ಆಡಳಿತಕ್ಕೆ ಬಂದಂತ ಚಿನ್ನಾರೆಡ್ಡಿ ಅವರು ಹೆಜ್ಜೆ ಹೆಜ್ಜೆಗೂ ಈ ರವಿ ಹಾಗೂ ಅವರ ಜನರ ವಿರುದ್ಧ ತಮ್ಮ ಹೆಜ್ಜೆಗಳನ್ನ ಇಡೋದಕ್ಕೆ ಶುರು ಮಾಡ್ತಾನೆ. ಯಾವಾಗ್ಲೂ ಈ ಚಿನ್ನಾರೆಡ್ಡಿ ಈ ರವಿನೇ ಟಾರ್ಗೆಟ್ ಮಾಡಿ ತಮ್ಮ ಚಟುವಟಿಕೆಯನ್ನ ನಡೆಸ್ತಾ ಇದ್ದ. 1990ರ ಸಮಯದಲ್ಲಿ ರವೀಂದ್ರ ಅವರ ಕೆಲವು ಜನ ಆಪ್ತರು ಚಿನ್ನಾರೆಡ್ಡಿ ಅವರ ಕಡೆ ಗೂಂಡಗಳನ್ನ ಮತ್ತೆ ಕೊಲ್ತಾರೆ. ಇದಾದ್ಮೇಲೆ ಮತ್ತೆ 1991ರ ಮೇ ತಿಂಗಳಲ್ಲಿ
ಈ ಚಿನ್ನಾರೆಡ್ಡಿಯನ್ನು ಕೂಡ ಕೊಂದು ಮುಗಿಸ್ತಾರೆ. ಈ ಮೂಲಕ ಚಿನ್ನಾರೆಡ್ಡಿ ನಕ್ಸಲ್ ವಾದಿಗಳಿಂದ ಹತರಾಗ್ತಾರೆ. ಹಾಗೂ ಈ ಹಿಂದೆ ತಮ್ಮ ತಂದೆಯ ಸಾವಿಗೆ ಕಾರಣ ಆಗಿದ್ದಂತ ನಾರಾಯಣ ರೆಡ್ಡಿ, ವೆಂಕಟರೆಡ್ಡಿ, ಸಿದ್ದಪ್ಪ ಹಾಗೂ ಚಿನ್ನಾರೆಡ್ಡಿ ಇದಿಷ್ಟು ಜನರನ್ನು ಕೂಡ ರವೀಂದ್ರ ಒಂದಿಲ್ಲೊಂದು ಬಗೆಯಲ್ಲಿ ನೇರವಾಗಿ ಅಲ್ದಿದ್ರು ಕೂಡ ಅವರದೇ ಸರ್ಕಲ್ ನಲ್ಲಿ ಬಲಿ ತಗೊಂಡಿದ್ದ. ಇಂಥ ಸಮಯದಲ್ಲಿ ದೊಡ್ಡ ಶಕ್ತಿಯಾಗಿ ಬೆಳೆದಿದ್ದಂತ ಈ ರವಿಯನ್ನ ನೇರವಾಗಿ ಎದುರಿಸೋದಕ್ಕೆ ಸಾಧ್ಯವಾಗದೇ ಇದ್ದಂತ ಚಿನ್ನಾರೆಡ್ಡಿ ಕಡೆಯ ಜನ ಯಾವ ಯಾವ ಜಾಗದಲ್ಲಿ ಈ ರವಿಗೆ ಬೆಂಬಲ ಇತ್ತೋ ಆ ಹಳ್ಳಿಗಳನ್ನ ಟಾರ್ಗೆಟ್ ಮಾಡ್ತಾರೆ. ಅಲ್ಲೆಲ್ಲ ಜನರನ್ನ ಹೆದರಿಸೋದು ಹಾಗೂ ಮನೆ ಮತ್ತು ಗುಡಿಸಲುಗಳಿಗೆ ಬೆಂಕಿಯನ್ನು ಹಚ್ಚೋದು, ಗಲಾಟೆ ಎಬ್ಸೋದು, ಈ ರೀತಿ ಅಪಾರ ಪ್ರಮಾಣದ ಸಾರ್ವಜನಿಕ ಆಸ್ತಿ ಹಾನಿ ಹಾಗೂ ಇತರ ಸಮಸ್ಯೆಗೆ ಅವರು ಕಾರಣ ಆಗ್ತಾರೆ. ನಂತರ ಮುಂದೆ ನಡೆದಂತ ಅಸೆಂಬ್ಲಿ ಎಲೆಕ್ಷನ್ ನಲ್ಲಿ ಈ ಚಿನ್ನಾರೆಡ್ಡಿ ಅವರ ಮಗ ಆದಂತ ರಮಣ ರೆಡ್ಡಿ ಗೆಲ್ತಾನೆ. ವೀಕ್ಷಕರೇ, ಈ ಒಂದು ಎಪಿಸೋಡ್ ನ ಅಸಲಿ ಕತೆ ಶುರುವಾಗೋದು ಇಲ್ಲಿಂದನೇ. ಮೊದಲೇ ಹೇಳದಂತೆ ಮಾಜಿ ಶಾಸಕರಾಗಿದ್ದಂತ ನಾರಾಯಣ ರೆಡ್ಡಿ ಹಾಗೂ ಈಗ ಹತರಾಗಿದ್ದಂತ ಚಿನ್ನಾರೆಡ್ಡಿ ಇಬ್ರು ಕೂಡ ಉತ್ತಮ ಒಡನಾಟದಲ್ಲಿ ಇದ್ದವರು. ಇವರೇನೆ ರವಿಯವರ ತಂದೆ ಶ್ರೀರಾಮುಲನ ಕೊಂದ್ಮುಗಿಸಿದ್ದು. ಈ ನಾರಾಯಣ ರೆಡ್ಡಿಗೆ ಇಬ್ರು ಮಕ್ಕಳು, ಅವರೇ ಸೂರ್ಯ ರೆಡ್ಡಿ ಹಾಗೂ ರಘುನಾಥ್ ರೆಡ್ಡಿ. ಹಾಗೂ ಚಿನ್ನಾರೆಡ್ಡಿ ಅವ್ರಿಗೂ ಕೂಡ ಇಬ್ರು ಮಕ್ಕಳಿದ್ರು, ಅವರೇ ರಮಣ ರೆಡ್ಡಿ ಹಾಗೂ ಓಬಿ ರೆಡ್ಡಿ. ಈಗ ಈ ನಾಲ್ವರು ಕೂಡ ಜೀವಂತವಾಗಿದ್ರು ಹಾಗೂ ಅವ್ರ ನಡುವೆ ಒಗ್ಗಟ್ಟಿತ್ತು. ಇನ್ನೊಂದ್ ಕಡೆ ಈ ಪರಿಟಾಲ ರವಿಯವರು ಕೂಡ ಒಬ್ಬಂಟಿಯಾಗಿದ್ರು. ನಾರಾಯಣ ರೆಡ್ಡಿ ಹಾಗೂ ಚಿನ್ನಾರೆಡ್ಡಿ ಅವರ ಮಕ್ಕಳಿಗೆ ಅಪಾರ ಜನ ಬೆಂಬಲ, ರಾಜಕೀಯ ಬೆಂಬಲ, ಇದ್ರ ಜೊತೆ ಕಾನೂನು ಹಾಗೂ ಪೊಲೀಸರ ಬೆಂಬಲ ಕೂಡ ಇತ್ತು. ಹೀಗಾಗಿ ಅವರೆಲ್ಲರೂ ಕೂಡ ಸಾಮಾಜಿಕವಾಗಿ, ರಾಜಕೀಯವಾಗಿ ಅತ್ಯಂತ ಪ್ರಬಲ ಸ್ಥಾನದಲ್ಲಿದ್ರು. ಆದ್ರೆ ಈ ರವಿಗೆ ನಕ್ಸಲ್ಗಳ ಬೆಂಬಲದ ಹೊರತು ಇತರ ಯಾವುದೇ ವರ್ಗದ ಬೆಂಬಲ ಇರಲಿಲ್ಲ. ಆದ್ರೆ ಮುಂದೆ ಬರ್ತಾ ಬರ್ತಾ ಈ ನಕ್ಸಲ್ಗಳ ಬೆಂಬಲ ಕೂಡ ಅವ್ರಿಗೆ ಕಡಿಮೆ ಆಗ್ತಾ ಹೋಯಿತು. ಈ ಒಂದು ಸಮಯದಲ್ಲಿ ಮಾಜಿ ಶಾಸಕರ ಮಗ ಆಗಿದ್ದಂತ ಈ ರಮಣ ರೆಡ್ಡಿ ಸಚಿವ ಸ್ಥಾನಕ್ಕೆ ಬಂದಿದ್ದ. ಈತ ತನಗಿದ್ದಂತ ಪವರ್ ಹಾಗೂ ಬೆಂಬಲವನ್ನ ದುರುಪಯೋಗ ಮಾಡಿಕೊಂಡು ಸಮಾಜದಲ್ಲಿ ತುಂಬಾ ಅನ್ಯಾಯ, ಅಕ್ರಮದ ಚಟುವಟಿಕೆಗಳನ್ನ ಮಾಡ್ತಿದ್ದ. ಅವನಿಂದ ತೊಂದರೆಯನ್ನ ಅನುಭವಿಸ್ತಾ ಇದ್ದಂತ ಜನರೆಲ್ಲ ಈಗ ಒಟ್ಟಾಗಿ ರವೀಂದ್ರ ಅವರ ಬಳಿ ಬಂದು ಸಹಾಯಕ್ಕಾಗಿ ಮನವಿಯನ್ನ ಮಾಡ್ಕೊಳ್ತಾರೆ. ಈಗ ಈ ರವಿಗೆ ರಾಜಕೀಯ ರಂಗದಲ್ಲಿ ಎಲ್ಲರ ಸಹಕಾರ ಹಾಗೂ ಬೆಂಬಲ ಬೇಕಿತ್ತು. ಈಗಾಗಲೇ ಅವ್ರಿಗೆ ನಕ್ಸಲ್ಗಳ ಜೊತೆಗೆ ನಿಕಟ ನಂಟು ಇದೆ ಅನ್ನುವಂತ ಸುದ್ದಿಗಳು ಎಲ್ಲಾ ಕಡೆ ವೈರಲ್ ಆಗಿದ್ವು. ಈ ನಕ್ಸಲ್ ಜೊತೆ ವ್ಯವಹಾರವನ್ನ ಇಟ್ಕೊಂಡ್ರೆ ರಾಜಕೀಯದಲ್ಲಿ ಮತ್ತು ಪೊಲೀಸರ ಬೆಂಬಲದೊಂದಿಗೆ ಮುಂದುವರಿಯೋದು ಕಷ್ಟ ಅಂತ ಆತನಿಗೆ ಗೊತ್ತಿತ್ತು. ಇದೇ ಒಂದು ಪ್ರಯತ್ನದಲ್ಲಿ ಆತ 90ರ ದಶಕದ ಶುರುವಿನಲ್ಲಿ ತನಗೆ ಎದುರಾಳಿಯಾಗಿದ್ದಂತ ಓಬಿ ರೆಡ್ಡಿ ಅವರನ್ನ ನಕ್ಸಲ್ಗಳಿಂದ ಕೊಲೆ ಮಾಡಿಸ್ತಾನೆ. ಈಗ ಆತನಿಗೆ ಇದ್ದಂತ ಶತ್ರುಗಳಲ್ಲಿ ಇನ್ನೂ ಕೂಡ 3 ಬದುಕುಳಿದಿದ್ರು. ಅವರನ್ನು ಕೂಡ ಕೊಂದು ಮುಗಿಸುವಂತ ಬಗ್ಗೆ ಈ ರವಿ ಒಂದು ಸೀಕ್ರೆಟ್ ಯೋಜನೆಯನ್ನ ರೂಪಿಸ್ತಾನೆ. ಅದಕ್ಕೆ ತನಗೆ ಗೊತ್ತಿದ್ದಂತ ನಕ್ಸಲ್ ವ್ಯಕ್ತಿಯಾದಂತ ಶೇಖ್ ಮುಸ್ಕಿನ್ ಎನ್ನುವಂತ ವ್ಯಕ್ತಿಯನ್ನ ಈತ ನೇಮಿಸ್ಕೊಳ್ತಾನೆ. ಆದ್ರೆ ಇಲ್ಲಿ ಅವ್ರು ಹಾಕ್ತಂತ ಪ್ಲಾನ್ ಅವ್ರಿಗೇನೆ ಉಲ್ಟಾ ಹೊಡೆದಿತ್ತು. ಈ ಶೇಖ್ ಮುಸ್ಕಿನ್ ಅನ್ನುವಂತ ವ್ಯಕ್ತಿ ಆ 3 ಜನರನ್ನ ಕೊಲ್ಲುವಂತ ಬದಲು ತಾನೇ ಅವರ ಬೇಟೆಯಾಗಿ ಅವ್ರ ಕೈಗೆ ಸಿಕ್ಕಿದ್ದ. ತಮ್ಮನ್ನ ಕೊಲ್ಲೋದಕ್ಕೆ ಬಂದಂತ ಅವನನ್ನ ಆ 3 ಅತ್ಯಂತ ದಾರುಣವಾಗಿ ವಿಚಿತ್ರ ಹಿಂಸೆಯನ್ನ ಕೊಟ್ಟು ಮುಗಿಸಾಕಿದ್ರು. ಈ ಒಂದು ವಿಷಯ ಗೊತ್ತಾದಂತ ರವಿಗೆ ಆ 3 ಮೇಲೆ ಇನ್ನಷ್ಟು ಕೋಪ ಉಕ್ಕಿ ಬಂದಿತ್ತು. ಹೀಗಿರುವಾಗ ಅವ್ರ ಪೈಕಿ ಈ ಸೂರ್ಯ ರೆಡ್ಡಿ ಅನ್ನೋರ ಮನೆಯ ಟಿವಿ ಕೆಟ್ಟ ಹೋಗಿದೆ ಅಂತ ರಿಪೇರಿಗೆ ಬಂದಿತ್ತು. ಈ ಒಂದು ವಿಷಯವನ್ನು ಹೇಗೋ ಕಲೆಕ್ಟ್ ಮಾಡದಂತ ರವಿ ಈ ಮೊದಲೇ ಮಾಡದಂತ ಪ್ಲಾನ್ ಪ್ರಕಾರ ಟಿವಿ ರಿಪೇರಿ ಅಂಗಡಿಯವರನ್ನ ಬೆದರಿಸಿ ಅದರೊಳಗೆ ತಾನೇ ತಯಾರು ಮಾಡದಂತ ಒಂದು ಪ್ರಬಲವಾದಂತ ಬಾಂಬನ್ನ ಇಟ್ಟು ಈ ಸೂರ್ಯ ಮನೆಗೆ ರವಾನಿಸ್ತಾನೆ. ಈ ಒಂದು ವಿಷಯ ಗೊತ್ತಿಲ್ಲದೆ ಅವ್ರ ಮನೆಯವರು ಅದನ್ನ ಕನೆಕ್ಷನ್ ಕೊಟ್ಟು ಆನ್ ಮಾಡಿದಾಗ ಅದು ಬಲವಾಗಿ ಸ್ಫೋಟಗೊಳ್ಳುತ್ತೆ. ಆ ಒಂದು ಅವಘಡದಲ್ಲಿ ಇಡೀ ಮನೆನೇ ಒಡೆದು ಚೂರು ಚೂರಾಗಿ ಅಗ್ನಿಗೆ ಆಹುತಿಯಾಗಿತ್ತು. ಜೊತೆಗೆ ಮನೆಯಲ್ಲಿದ್ದಂತ ಅನೇಕ ಜನ ಸಾವನ್ನಪ್ಪಿದ್ರು. ಅದೃಷ್ಟವಶಾತ್ ಅವತ್ತು ಸೂರ್ಯ ಮನೆಯಲ್ಲಿ ಇರಲಿಲ್ಲ. ಹಾಗಾಗಿ ಆತ ಬದುಕುಳಿದ. ವೀಕ್ಷಕರೇ, ಈ ಒಂದು ಘಟನೆ ಆಗ ಸಾಕಷ್ಟು ಸಾಮಾಜಿಕ ಸಂಚಲನವನ್ನ ಸೃಷ್ಟಿ ಮಾಡಿತಲ್ಲದೆ ಈ ರವಿ ಮೇಲೆ ಸಾಕಷ್ಟು ವಿಚಾರ ಹಾಗೂ ಅನುಮಾನಗಳು ಕೂಡ ಹೇಳ್ತವೆ. ಆತ ಈ ಒಂದು ಕೃತ್ಯವನ್ನು ಅತ್ಯಂತ ರಹಸ್ಯವಾಗಿ ಪ್ಲಾನ್ ಮಾಡಿ ನಡೆಸಿದಾದ್ರೂ ಕೂಡ ಇದು ನಿಶ್ಚಿತವಾಗಿ ಆತನಿಂದನೇ ಆಗಿರುವಂತಹ ಕ್ರೈಮ್ ಅನ್ನೋದು ಅಲ್ಲಿ ಸ್ಪಷ್ಟವಾಗಿತ್ತು. ಮುಂದೆ ಇದ್ರ ಬಗ್ಗೆ ತನಿಖೆಯಾಗಿ ಪೊಲೀಸರು ಈ ಒಂದು ಅಪರಾಧದ ಅಡಿಯಲ್ಲಿ ಈ ರವಿಯನ್ನ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸ್ತಾರೆ. ಈ ಒಂದು ಸಮಯದಲ್ಲಿ 1994ರ ಚುನಾವಣೆಗಳು ಕೂಡ ಹತ್ರ ಬಂದಿದ್ವು. ತಮ್ಮ ಮೇಲೆ ಕೇಸ್ಗಳಿದ್ರು ಕೂಡ ಆ ಒಂದು ಚುನಾವಣೆಯಲ್ಲಿ ಶಾಸಕ ಸ್ಥಾನಕ್ಕೆ ನಿಂತ ರವಿ ವಿವಾದದ ನಡುವೆ ಕೂಡ ಆ ಎಲೆಕ್ಷನ್ ಅಲ್ಲಿ ಟಿಡಿಪಿ ಪಕ್ಷದ ಪರವಾಗಿ ಗೆದ್ದು ಶಾಸಕನಾಗ್ತಾನೆ. ಹಾಗೂ ಆ ಒಂದು ಚುನಾವಣೆಯಲ್ಲಿ ನಟ NTR ಅವರು ಕೂಡ ಪುನಃ ಗೆದ್ದು ರಾಜ್ಯದ ಮುಖ್ಯಮಂತ್ರಿ ಪಟ್ಟವನ್ನ ಅಲಂಕರಿಸ್ತಾರೆ. ಇಲ್ಲಿಂದ ಶಾಸಕ ರವಿ ಸಾಕಷ್ಟು ಉತ್ತಮ ಹಾಗೂ ಜನಪರ ಕಾರ್ಯಗಳನ್ನ ಮಾಡ್ತಾ ಹೋಗ್ತಾನೆ. ನಕ್ಸಲ್ ವಾದವನ್ನ ತುಳಿದ್ರಿಂದ ತನ್ನಿಂದ ಸಾಕಷ್ಟು ಸಾವು ನೋವು ಸಂಭವಿಸಿದರ ಬಗ್ಗೆ ಅವ್ರಿಗೂ ಕೂಡ ಆಗ ಪಶ್ಚಾತ್ತಾಪ ಮೂಡುತ್ತೆ. NTR ಅವರ ಆಳ್ವಿಕೆಯಲ್ಲಿ ರಾಜ್ಯದ ಹೈದರಾಬಾದ್ ಸೇರಿದಂತೆ ಮೊದಲಾದ ಕಡೆ ಗುಂಡಾಯಿಸಂ ಹಾಗೂ ರೌಡಿಸಂ ತುಂಬಾ ಇತ್ತು. ಇದನ್ನ ಹೇಗಾದ್ರೂ ಮಾಡಿ ನಿಯಂತ್ರಣಕ್ಕೆ ತರಬೇಕು ಅಂತ ಹಠ ಮಾಡದಂತ NTR ಅವರು ತಮ್ಮ ಪಕ್ಷದ ಮುಖ್ಯ ವ್ಯಕ್ತಿಯಾದಂತ ರವಿ ಅವರ ಸಹಾಯವನ್ನ ಪಡೆದು ಹೈದರಾಬಾದ್ ಜಿಲ್ಲೆಯ ಎಲ್ಲಾ ರೌಡಿಗಳನ್ನು ಕೂಡ ಒಂದ್ ಕಡೆ ಸೇರಿಸಿ ರವೀಂದ್ರ ಅವರನ್ನು ಕೂಡ ಅಲ್ಲಿಗೆ ಕರೆಸ್ಕೊಂಡು ಆ ರೌಡಿಗಳಿಗೆಲ್ಲ ಬುದ್ಧಿವಾದವನ್ನ ಹೇಳಿ ಪರಿವರ್ತನೆಗೆ ಪ್ರಯತ್ನ ಪಡ್ತಾರೆ. ಅಂದ್ರೆ ಮನ ಪರಿವರ್ತನೆಗೆ ಪ್ರಯತ್ನಿಸ್ತಾರೆ. ಆದ್ರೆ ನಂತರ 1995ರಲ್ಲಿ ಏನೇನೋ ರಾಜಕೀಯ ಗೇಮ್ಗಳು ಆಗಿ ಮುಖ್ಯಮಂತ್ರಿ ಪದವಿ NTR ಅವರ ಕೈಯನ್ನ ತಪ್ಪ ಹೋಗುತ್ತೆ. ಆಗ ಅವರ ಅಳಿಯಾದಂತ ಚಂದ್ರಬಾಬು ನಾಯ್ಡು ಅವರ ಕೈಗೆ ಅದು ಬರುತ್ತೆ. ಹಾಗೂ 1996ರಲ್ಲಿ NTR ಅವರು ವಿಧಿವಶರಾಗ್ತಾರೆ. ಈ ಒಂದು ಸಮಯದಲ್ಲಿ ನಿಯೋಜಕ ವರ್ಗದ ಮೂಲಕ ಆ ಭಾಗದ ಶಾಸಕರಾಗಿದ್ದಂತ ಹಾಗೂ ಶಾಸಕರಾಗಿನೇ ಮುಂದುವರೆದಂತ ರವಿ ಕೂಡ ಉತ್ತಮ ಪ್ರಜಾ ಕಾರ್ಯಗಳನ್ನ ಮಾಡ್ತಾ ಮುಂದುವರಿತಾರೆ.
ಮುಂದೆ 1992ರಲ್ಲಿ ತಮ್ಮ ತಂದೆಯಾದಂತ ರಾಮಯ್ಯನವರ ಹೋರಾಟದ ಬದುಕನ್ನ ಸಿನಿಮಾ ಮೂಲಕ ತೆರೆಗೆ ತರಬೇಕು ಅಂತ ಅವರು ಪ್ರಯತ್ನ ಪಡ್ತಾರೆ. ಅದರ ಪರಿಣಾಮನೇ ಆ ವರ್ಷ ತೆರೆ ಕಂಡಂತ ಬ್ಲಾಕ್ ಬಸ್ಟರ್ ಚಿತ್ರ ಆದಂತ ಶ್ರೀರಾಮಲಯ ಚಿತ್ರ ಒಂದು ಸೆನ್ಸೇಷನಲ್ ಹಿಟ್ ಆಗಿ ಹೊರಹೊಮ್ಮಿತ್ತು. ಇದರಲ್ಲಿ ನಟ ಮೋಹನ್ ಬಾಬು, ನಟಿ ಸೌಂದರ್ಯ ಹಾಗೂ ನಟ ಶ್ರೀಹರಿ ಈ ರೀತಿ ಮೊದಲಾದ ತಾರಾಗಣ ಇತ್ತು. ಹೀಗಿರುವಾಗ ಒಂದು ದುರ್ಘಟನೆ ಸಂಭವಿಸುತ್ತೆ. ಅದೊಂದು ದಿವಸ ಈ ರವಿ ಪ್ರಯಾಣ ಮಾಡ್ತಾ ಇದ್ದಂತ ಕಾರು ಏಕಾಏಕಿ ರಸ್ತೆಯಲ್ಲಿ ಸ್ಫೋಟಗೊಳ್ಳುತ್ತೆ. ಆ ಒಂದು ಅವಘಡದಲ್ಲಿ ಕಾರಿನ ಒಳಗಿದ್ದಂತ ಅವರಿಗೆ ಸಾಕಷ್ಟು ಗಂಭೀರ ಗಾಯಗಳು ಕೂಡ ಆಗಿದ್ವು ಹಾಗೂ ಸುತ್ತಮುತ್ತ ಇದ್ದಂತ ಅನೇಕರು ಆ ಒಂದು ದುರಂತದಲ್ಲಿ ಸಾವನ್ನಪ್ಪಿದ್ರು. ಈ ಒಂದು ಕೆಲಸವನ್ನ ಮಾಡಿಸಿದ್ದು ಬೇರೆ ಯಾರು ಅಲ್ಲ, ಅದು ಈ ಸೂರ್ಯ ರೆಡ್ಡಿನೇ. ಈ ಹಿಂದೆ ಈ ಸೂರ್ಯಮನೆಯ ಟಿವಿಯನ್ನ ಬ್ಲಾಸ್ಟ್ ಮಾಡಿ ಎಲ್ಲರನ್ನೂ ಕೂಡ ಕೊಲ್ಲೋದಕ್ಕೆ ಈ ರವಿ ಪ್ರಯತ್ನ ಮಾಡಿದ್ದ. ಅದರ ಪ್ರತಿಯಾಗಿ ಈ ಸೂರಿ ಅವರನ್ನ ಪ್ಲಾನ್ ಮಾಡಿ ಈ ರೀತಿಯಾಗಿ ಕಾರ್ನಲ್ಲಿ ಬಾಂಬನ್ನ ಇಟ್ಟು ಬ್ಲಾಸ್ಟ್ ಮಾಡಿದ್ದ. ಆದ್ರೆ ಅದೃಷ್ಟವಶಾತ್ ಈ ರವಿಯ ಜೀವಕ್ಕೆ ಏನು ಕೂಡ ಅಪಾಯ ಆಗ್ಲಿಲ್ಲ. ಆದ್ರೆ ಇದ್ಯಾವುದನ್ನು ಕೂಡ ಕೇರ್ ಮಾಡದಂತ ರವಿ ಉತ್ತಮ ಶಾಸಕನಾಗಿ ಮುಂದುವರೆದು ಒಳ್ಳೊಳ್ಳೆ ಅಭಿವೃದ್ಧಿ ಕೆಲಸಗಳನ್ನ ಮಾಡ್ತಾ ಹೋದ. ಮುಂದೆ 2004ರ ಎಲೆಕ್ಷನ್ ಅಲ್ಲೂ ಕೂಡ ಆತ ಅವರ ಕ್ಷೇತ್ರದ ಶಾಸಕರಾಗಿ ಹ್ಯಾಟ್ರಿಕ್ ಬಂಪರ್ ಗೆಲುವನ್ನ ಸಾಧಿಸಿದ್ದ. ಹಾಗೂ ಆ ವರ್ಷ ಅವರ ಪತ್ನಿ ಆದಂತ ಭಾನು ರೆಡ್ಡಿಗೆ ಕಾಂಗ್ರೆಸ್ ಪರವಾಗಿ ಚುನಾವಣೆಗೆ ಇಳಿಯೋದಕ್ಕೆ ಟಿಕೆಟ್ ಕೂಡ ಸಿಗುತ್ತೆ. ಆ ಒಂದು ಚುನಾವಣೆಯಲ್ಲಿ ಅವ್ರ ಪತ್ನಿ ಕೂಡ ಗೆಲುವನ್ನ ಸಾಧಿಸಿದ್ರು. ಇನ್ನು ಕಾರ್ನಲ್ಲಿ ಬಾಂಬನ್ನ ಇಟ್ಟು ಈ ರವಿನ ಕೊಲ್ಲೋದಕ್ಕೆ ಮುಂದಾದಂತ ಸೂರಿ ಮೇಲೆ ತನಿಖೆ ಆಗಿ ಮುಂದೆ 2001ರಲ್ಲಿ ಅವರ ವಿರುದ್ಧ ಎಲ್ಲಾ ಸಾಕ್ಷಿಗಳು ಕೂಡ ಸಾಬೀತಾಗಿ ಪೊಲೀಸರು ಅವರನ್ನ ಜೈಲಿಗೆ ಹಾಕಿದ್ರು. ಆದ್ರೆ 2004ರಲ್ಲಿ ಇವ್ರ ಪತ್ನಿ ಗೆದ್ದ ನಂತರ ಈ ರವಿ ಅವರ ಡೌನ್ ಫಾಲ್ ನಿಧಾನವಾಗಿ ಶುರುವಾಗುತ್ತೆ. ಮುಂದಿನ ಎಲೆಕ್ಷನ್ ನಲ್ಲಿ ಇವರ ಟಿಡಿಪಿ ಪಕ್ಷ ಹೀನಾಯವಾಗಿ ಸೋತು ವೈಎಸ್ಆರ್ ಕಾಂಗ್ರೆಸ್ ಪಕ್ಷಕ್ಕೆ ಬಹುಮತ ಸಿಕ್ಕಿ ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತರುತ್ತೆ. ಈ ಮೂಲಕ ಅಭ್ಯರ್ಥಿಯಾಗಿ ಹಾಗೂ ಪಕ್ಷದ ಮೂಲಕ ಸೋತಂತ ರವಿಗೆ ರಾಜಕೀಯದ ದೊಡ್ಡ ಬಲವೇ ಹೊರಟು ಹೋಗುತ್ತೆ. ಯಾವಾಗ ಈ ರವಿ ದುರ್ಬಲರಾದ್ರೋ ಆಗ ಇವರ ಶತ್ರುಗಳಿಗೆ ಬಲ ಸಿಕ್ಕಂತಾಗಿ ಇವ್ರ ಮೇಲೆ ನಿತ್ಯ ನಿರಂತರವಾಗಿ ಮಾರಣಾಂತಿಕ ಹಲ್ಲೆಗಳು ಹಾಗೂ ಹಲ್ಲೆ ಪ್ರಯತ್ನಗಳು ಶುರುವಾದವು. ಇವೆಲ್ಲವನ್ನು ಕೂಡ ಜೈಲಿನೊಳಗಿದ್ದೇನೆ ಸೀಕ್ರೆಟ್ ಆಗಿ ಮಾಡಿಸ್ತಾ ಇದ್ದದ್ದು ಇವರ ಶತ್ರುವಾದಂತ ಸೂರಿ. ತಮ್ಮ ಮೇಲೆ ನಿರಂತರವಾಗಿ ಹಾಗೂ ಎಲ್ಲಂದರಲ್ಲಿ ಆಗ್ತಾ ಇದ್ದಂತ ಈ ದಾಳಿಗಳಿಂದ ವಿಚಲಿತರಾದಂತ ರವಿ ಸರ್ಕಾರದ ಮೊರೆ ಹೋಗಿ ಪೊಲೀಸರ ಬಳಿ ತಮ್ಗೆ ಪ್ರಾಣ ರಕ್ಷಣೆ ಬೇಕು ಅಂತ ಮೇಲಿಂದ ಮೇಲೆ ಮನವಿಯನ್ನ ಮಾಡೋದಕ್ಕೆ ಶುರು ಮಾಡ್ತಾರೆ. ಹೇಗಾದ್ರೂ ಮಾಡಿ ಕೆಳಕ್ಕೆ ಬಿದ್ದಿರುವಂತ ಈ ರವಿಯನ್ನ ಕೊಂದು ಮುಗಿಸ್ಬೇಕು ಅಂತ ಜೈಲಿನಲ್ಲಿ ಈ ಸೂರಿ ತನಗೆ ಬೇಕಾದ ಹಾಗೆ ಸ್ಕೆಚ್ ಅನ್ನ ಹಾಕ್ತಿದ್ದ. ಇನ್ನು ಆತನಿಗೆ ಒಬ್ಬ ಬಲಗೈ ಬಂಟ ಇದ್ದ. ಅವನ ಹೆಸರು ಮೊದ್ದು ಸೀನು. ಜೈಲಲ್ಲಿ ಇದ್ಕೊಂಡೆ ಈ ಸೂರಿ ಈ ಸೀನುಗೆ ಯಾರನ್ನಾದ್ರೂ ಕೊಲ್ಲೋದಕ್ಕೆ ಹೇಳಿದ್ರೆ ಅವನು ಈ ಒಂದು ಕೆಲಸವನ್ನ ಚಾಚು ತಪ್ಪದೆ ಮಾಡ್ತಾ ಇದ್ದ. ಇವನನ್ನ ಪಕ್ಕದಲ್ಲಿ ಇಟ್ಕೊಂಡೆ ಈ ಸೂರಿ ಈ ರವಿ ಕಡೆಯ ಕೆಲವು ಆಪ್ತರನ್ನ ಪ್ಲಾನ್ ಹಾಕಿ ಮುಗ್ಸಾಕೋದಿಕ್ಕೆ ಮುಂದಾಗ್ತಾನೆ. ಅದರಂತಾನೆ ರವೀಂದ್ರ ಅವರ ಆಪ್ತರಲ್ಲಿ ಒಬ್ಬರಾಗಿದ್ದಂತ ಪ್ರಭಾಕರ್ ಅನ್ನುವಂತ ವ್ಯಕ್ತಿಯನ್ನ ಸೀನು ಕೊಂದ್ ಹಾಕ್ತಾನೆ. ಆ ಬಳಿಕ ಅವರ ಇನ್ನೊಬ್ಬ ವ್ಯಕ್ತಿಯಾದಂತ RK ಅನ್ನೋರನ್ನು ಕೂಡ ಸೀನು ಮುಗ್ಸಾಕ್ತಾನೆ. ಇದನ್ನೆಲ್ಲ ಗಮನಿಸಿದಂತ ರವಿಗೆ ಅವರ ಮುಂದಿನ ಟಾರ್ಗೆಟ್ ಖಂಡಿತವಾಗಿ ನಾನೇ ಎಂಬುದು ಗೊತ್ತಿತ್ತು. ಅವರು ಪೊಲೀಸರ ಬಳಿ ಬಂದು ತಮಗೆ ಜೀವ ರಕ್ಷಣೆ ಬೇಕು ಅಂತ ಮನವಿಯನ್ನ ಮಾಡ್ಕೊಳ್ತಾರೆ. 2005ರ ಜನವರಿಯಲ್ಲಿ ಟಿಡಿಪಿ ಪಕ್ಷ ಅಲ್ಲೊಂದ್ ಕಡೆ ಒಂದು ಸಭೆಯನ್ನ ಏರ್ಪಡಿಸಿತ್ತು. ಈ ಒಂದು ಮುಖ್ಯ ಸಭೆಗೆ ರವೀಂದ್ರ ಅವರು ಕೂಡ ಬರಬೇಕಿತ್ತು. ಈ ರವಿ ಈ ಸಭೆಗೆ ಬಂದೇ ಬರ್ತಾನೆ ಅನ್ನುವಂತ ಸುದ್ದಿಯನ್ನ ಸೂರಿ ಜೈಲಿನಿಂದಲೇ ಕೆಲವರಿಂದ ತಿಳಿದುಕೊಂಡಿದ್ದ. ಈ ರವಿಯ ಸಹಾಯಕ್ಕೆ ಆಗ ಯಾರು ಕೂಡ ಇರಲಿಲ್ಲ. 2002ರ ನಂತರ ಆಂಧ್ರದಲ್ಲಿ ನಕ್ಸಲ್ ವಾದ ಕೂಡ ಪೊಲೀಸರ ಹಸ್ತಕ್ಷೇಪದಿಂದ ಕಡಿಮೆ ಆಗ್ತಾ ಬಂದಿತ್ತು. ಈ ರೀತಿ ಅದು ಕೂಡ ಮುಂಚಿನಷ್ಟು ಪ್ರಬಲವಾಗಿ ಇರಲಿಲ್ಲ. ವಿಷಯವನ್ನ ತಿಳಿದುಕೊಂಡಂತ ಸೂರಿ ತಡ ಮಾಡದೆ ಒಂದು ಪ್ಲಾನ್ ಅನ್ನ ಹಾಕ್ತಾನೆ. ಈ ಮೊದಲೇ ಅವರಿಂದ ನೇಮಕ ಆಗಿದ್ದಂತ ಸುಪಾರಿ ಹಂತಕರು ಟಿಡಿಪಿ ಪಕ್ಷದ ಸಭೆ ನಡೀತಾ ಇದ್ದಂತ ಕಚೇರಿಗೆ ಬಂದಿದ್ರು. ಅವರು ಅಲ್ಲಿ ಈ ರವಿಗಾಗಿ ಕಾದು ಹೊಂಚಾಕಿ ಕೂತಿದ್ರು. ಸಭೆಯನ್ನ ಮುಗಿಸಿ ತಮ್ಮ ಕಾರಲ್ಲಿ ಕೂತಂತ ಈ ರವಿ ಅವರನ್ನ ನೋಡದಂತ ಆ ಗುಂಪು ತಕ್ಷಣ ತಮ್ಮ ಕೈಯಲ್ಲಿ ಇದ್ದಂತ ತುಪಾಕಿಗಳನ್ನ ಹಿಡಿದು ಅವರ ಕಾರಿನತ್ತ ಬಂದು ಗುಂಡಿನ ದಾಳಿ ನಡೆಸೋದಕ್ಕೆ ಶುರು ಮಾಡ್ತಾರೆ. ಆ ಒಂದು ದುರಂತದಲ್ಲಿ ರವೀಂದ್ರ ಅವರ ಹಣೆ, ಮುಖ, ಎದೆ ಹೀಗೆ ಎಲ್ಲಂದ್ರಲ್ಲಿ ಸಾಕಷ್ಟು ಕಡೆ ಬುಲೆಟ್ಗಳು ಹೊಕ್ಕಿದ್ವು. ಹಾಗಾಗಿ ಈ ರವಿ ಸ್ಥಳದಲ್ಲಿ ಪ್ರಾಣ ಬಿಟ್ಟಿದ್ದ. ವೀಕ್ಷಕರೇ, ಈ ಮೂಲಕ ರಾಯಲಸೀಮಾ ಪ್ರಾಂತ್ಯದ ಪರಿಟಾಲ ಕುಟುಂಬದವರ ರಕ್ತ ಚರಿತ್ರೆಯ ಒಂದು ಪ್ರಮುಖ ಅಧ್ಯಾಯಕ್ಕೆ ದೊಡ್ಡ ತೆರೆ ಬಿದ್ದಿತ್ತು. ಇದರ ಕುರಿತೆ ಖ್ಯಾತ ನಿರ್ದೇಶಕ ಆದಂತ ರಾಮ್ ಗೋಪಾಲ್ ವರ್ಮಾ ಹಿಂದಿಯಲ್ಲಿ ರಕ್ತ ಚರಿತ್ರ ಅನ್ನುವಂತ ಹೆಸರಿನ ಮೂಲಕ ಸಿನಿಮಾಗಳನ್ನ ತೆಗೆದದ್ದು. 2010ರ ಸಮಯದಲ್ಲಿ ಇವು 2 ಭಾಗಗಳಾಗಿ ರಿಲೀಸ್ ಆಗ್ತವೆ ಹಾಗೂ ಚಿತ್ರಗಳು ಸೂಪರ್ ಹಿಟ್ ಕೂಡ ಆಗ್ತವೆ. ಪರಿಟಾಲ ರವಿ ಹಾಗೂ ಇವರ ತಂದೆಯಾಗಿದ್ದಂತ ಶ್ರೀರಾಮುಲು ಅವರ ಬದುಕು ಹಲವು ವಿಧದ ಏರಿಳಿತಕ್ಕೆ ಸಾಕ್ಷಿಯಾಗಿತ್ತು. ವೀಕ್ಷಕರೇ, ರಕ್ತಕ್ಕೆ ರಕ್ತ, ಕೊಲೆಗೆ ಪ್ರತಿ ಕೊಲೆ ಅನ್ನುವಂತ ಹಿಂಸೆ ಮಾರ್ಗವನ್ನ ಯಾರೇ ಅನುಸರಿಸಲಿ ಅವ್ರ ಜೀವನ ಇಂಥದ್ದೇ ಅಂತ್ಯವನ್ನ ಕಾಣುತ್ತೆ ಅನ್ನೋದಕ್ಕೆ ರಾಯಲಸೀಮಾ ಪ್ರಾಂತ್ಯದ ಪರಿಟಾಲ ಕುಟುಂಬದವರ ಈ ಒಂದು ಕಗ್ಗೊಲೆಯ ರಕ್ತ ಚರಿತ್ರೆನೇ ಒಂದು ದುರಂತ ಕಥೆಯ ಸ್ಪಷ್ಟ ಉದಾಹರಣೆ. ವೀಕ್ಷಕರೇ, ಇದಿಷ್ಟು ಇವತ್ತಿನ ಈ ಒಂದು ವಿಡಿಯೋದ ಮಾಹಿತಿ. ಇನ್ನು ಈ ಪರಿಟಾಲ ರವಿ ಮತ್ತು ಆತನ ಚರಿತ್ರೆ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ನ ಮೂಲಕ ತಪ್ಪದೆ ತಿಳಿಸಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.